ಹಂಗೆ ಹಂಗೆ ಅಷ್ಟೇ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನೋಡಿ, ಇವರು ಏನು ನಿಮ್ಮ ಹೆಸರು? ದೇವರಾಜ್ ಅಂತೇಳಿ. ಈ ತಾಯಿ ಹೆಸರು ಶ್ವೇತಾ ಅಂತೇಳಿ. ನನಗೆ ಒಂದು ವಿಚಾರದಲ್ಲಿ ತುಂಬ ಖುಷಿ ಆಗ್ತಾ ಇದೆ. 6 ತಿಂಗಳಾಯ್ತು ನಿಮ್ಮ ಮನೆಗೆ ಬಂದನು. 6 ತಿಂಗಳ ಹಿಂದ್ಗಡೆ ಬಂದಂಥ ಸಂದರ್ಭದಲ್ಲಿ 6 ತಿಂಗಳ ಆಯಿತು ಬಂದಂಥ ಸಂದರ್ಭದಲ್ಲಿ ಈ 42 ಲಕ್ಷ ಕೊಟ್ಟು ಜಾಗ ತಗೊಂಡಿದ್ದಾರೆ. ಎಷ್ಟು? 42 ಲಕ್ಷ ಕೊಟ್ಟು. ರಾಯರು, ಯಾಕಂದ್ರೆ ಅವತ್ತು ಇವ್ರ ಮನೆಗೆ ಬಂದಿದ್ದೆ ರಾತ್ರಿ 2 ಗಂಟೆ ಆಗಿತ್ತು. ರಾತ್ರಿ 2 ಗಂಟೆ ಬಂದಿದ್ದೆ ಶ್ರೀಮತಿಗೆ. ಆಯಿತು, 1 ಗಂಟೆನೇ ಇಟ್ಕೊಳ್ಳೋಣ. 1 ಗಂಟೆ ಆಗಿತ್ತು, ಇವ್ರ ಮನೆಗೆ ಬಂದಿದ್ದೆ. ಬಂದಂಥ ಸಂದರ್ಭದಲ್ಲಿ ಏನೋ ಒಂದು ಆಸೆ ಇತ್ತು, ಅತಿ ಶೀಘ್ರದಲ್ಲಿ ಪವಾಡ ಆಗುತ್ತೆ ಅಂತ ಹೇಳಿದಾಗ ಇವತ್ತು 42 ಲಕ್ಷ ಕೊಟ್ಟು ಜಾಗ ತಗೊಂಡಿದ್ದಾರೆ. ಇದೇ ರಾಯರ ಪವಾಡ. ಅದಕ್ಕೆ ರಾಯರನ್ನ ನಂಬಿ ನಾವೆಲ್ಲರೂ ರಾಯಲಾಗಿರೋಣ. ಇವರು ಬಂದಾಗ ನಾನು ಮಡಿಕೇರಿಗೆ ಹೋಗಿದ್ದೆ. ಅವಾಗ ಮಡಿಕೇರಿಗೆ ಹೋದಂಥ ಸಂದರ್ಭದಲ್ಲಿ ವಾಪಸ್ ನನಗೆ ಏನು ಹೇಳಿದ್ರು ಗೊತ್ತಾ? ಇವರು, ಸ್ವಾಮಿ ಎಲ್ಲಿದ್ದಾರೆ ಹೇಳಿ ನೀವು, ನಾನು ಆಂಬುಲೆನ್ಸ್ ತೊಗೊಂಬರ್ತೀನಿ ಅಂತಂದ್ರೆ ನನಗೆ ಶಾಕ್ ಆಗಿಬಿಡುತ್ತೆ ಒಂದ್ಸಲ. ಆಂಬುಲೆನ್ಸ್ ಯಾಕೆ ತೊಗೊಂಬರ್ತೀರಾ ಅಂತಂದೆ. ಇಲ್ಲ ಸ್ವಾಮಿ, ರಾತ್ರಿ ಟೈಮಲ್ಲಿ ನನ್ನ ಹತ್ರ ಆಂಬುಲೆನ್ಸ್ ಇದೆ, ನಾನು ಆಂಬುಲೆನ್ಸ್ ತೊಗೊಂಬರ್ತೀನಿ ಅಂತಂದ್ರೆ. ಹೇಳಿದ್ರೆ ಇಲ್ಲ, ಆಂಬುಲೆನ್ಸ್ ತೊಗೊಂಬರ್ತೀನಿ, ನಾನು ಪೇಷಂಟ್ ಅಲ್ಲಪ್ಪ, ನಾನು ದರ್ಶನ ಮುಟ್ಟಾಗಿದ್ದೀನಿ, ಪರವಾಗಿಲ್ಲ, ನಾನು ಖಂಡಿತ ನಿನ್ನ ಮನೆಗೆ ಬರ್ತೀನಿ ಅಂತ ಹೇಳಿದೆ. ಅವತ್ತು ಬಂದೆ. ನಾನು ಹೇಳ್ತಾ ಇಲ್ಲ, ನೀವು ಮಿಡ್ ನೈಟು ಮತ್ತೆ ಇವಾಗ ರಾಯರ ಅನುಗ್ರಹದಿಂದ ಮತ್ತೆ ಇನ್ನೂ 10 ಗುಂಟೆ ಜಾಗ ತಗೊಂತೀರ ಇವಾಗ ಶೀಘ್ರದಲ್ಲಿ. ಆಯ್ತಾ? ಇದು ರಾಯರ ಪವಾಡ. ಇದು ನಮ್ಮದೇನು ಪವಾಡ ಅಲ್ಲ, ಖಂಡಿತ ರಾಯರನ್ನ ನಂಬಿ ನಾವೆಲ್ಲರೂ ರಾಯಲಾಗಿರೋಣ. ಆಯ್ತಲ್ಲಮ್ಮ? ನಿಮ್ಗೆ ಪವಾಡ ಆಗಿದೆ ಇಲ್ಲ? ಆಗಿದೆನಾ? ನೋಡ್ತೀರಾ? ಅರ್ಥ ಆಯ್ತಲ್ವಾ? ಇವತ್ತು ಇವ್ರ ಪವಾಡ ನೀವು ಕೇಳ್ತಾ ಇದ್ರ, ನಿಮ್ಮ ಪವಾಡ ನಾಳೆ ಇವ್ರು ಕೇಳ್ತಾರೆ. ನೋಡುವಂಥವ್ರು, ವಿಡಿಯೋ ನೋಡುವಂಥವ್ರು ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿ ಅವರು ಪ್ರತಿಯೊಬ್ಬೊಬ್ಬರು ಮನೆಯಲ್ಲೂ ರಾಧಾಕೃಷ್ಣ ಫೋಟೋ ಇಟ್ಟಿದ್ದೀರಾ? ಇದೆನಾ? ಎಲ್ಲಿದೆ? ಅದು ಫಿಟ್ ಮಾಡ್ಬೇಕು. ಅಂದರೆ ಮನೆ ಈ ಕಡೆ ಪಕ್ಕದ ಮನೇಲಿದ್ರು, ಇಲ್ಲಿ ಮನೆ ಚೇಂಜ್ ಮಾಡಿದ್ದಾರೆ. ಇವಾಗ 1 ವಾರನ ಆಗಿರ್ಬೋದು, ಇನ್ನೂ ಶಿಫ್ಟಿಂಗಲ್ಲಿದ್ದಾರೆ. ಅದಕ್ಕೆ ಪ್ರತಿಯೊಬ್ಬೊಬ್ಬರ ಮನೆಯಲ್ಲೂ ರಾಧಾಕೃಷ್ಣನ ಫೋಟೋ ಇರಬೇಕು ಅನ್ನೋದು ನನ್ನ ಆಸೆ. ಯಾಕಂದರೆ ಗುರು ರಾಘವೇಂದ್ರ ಸ್ವಾಮಿಯವರಿಗೆ ಕೃಷ್ಣ ಅಂದರೆ ತುಂಬ ಇಷ್ಟ. ನೀವು ಇವ್ರನ್ನ ಇಟ್ಕೊಂಡು ಎಷ್ಟು ಬೇಗ ಪೂಜೆ ಮಾಡ್ತೀರಲ್ಲ, ಅವಾಗ ನಿಮಗೆ ಬೇಗ ಅನುಗ್ರಹ ಆಗುತ್ತೆ. ತೊಗೊಂಡ್ಬರ್ತೀರಾ ನೀವು ರಾಧಾಕೃಷ್ಣ ಫೋಟೋ? ಖಂಡಿತ ತೊಗೊಂಡು ಬನ್ನಿ, ಇಟ್ಟು ಪೂಜೆ ಮಾಡಿ. ನೀವೆಲ್ಲರೂ ನಾನು ರಾಧಾಕೃಷ್ಣ, ರಾಧೇ ರಾಧೆ, ಹರೇ ಕೃಷ್ಣ ಅಂತ ಮೆಸೇಜ್ ಮಾಡಿ. ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ. ಆಯಿತಾ? ಒಳ್ಳೇದಾಗಲಿ. ತುಂಬ ಖುಷಿ ಆಯಿತು. ಮತ್ತೆ ನಿಮ್ಮ ಮನೆಗೆ ಬಂದೇ ಬಿಟ್ಟು ಇವಾಗ ನಾವು ನೆಕ್ಸ್ಟ್ ಟೈಮ್ ನನಗೆ ಅದಕ್ಕೆ ನೋಡಿ, ಇವರಿಗೆ ಕಾಲು ತೆಗಿಬೇಕು ಅಂತ ಹೇಳಿದರು ಡಾಕ್ಟ್ರು. ಅದು ಕೀವಾಗಿ ತುಂಬ ಅದು ಹೋಗ್ತಾ ಇತ್ತ. ಕೀವಾಗಿ 2 ದಿನಕ್ಕೆ ಕಟ್ ಮಾಡ್ಬೇಕಂತ ಹೇಳಿ ಕಳಿಸಿದ್ರು. ಕಾಲು 2 ದಿನಕ್ಕೆ ಕಾಲು ಕಟ್ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಇವತ್ತು ರಾಯರನ್ನ ನಂಬಿ, ಅಯ್ಯೋ ಖುಷಿನಾ? ನಮ್ದೇನಿಲ್ಲ ಪವಾಡ, ಇದೆಲ್ಲ ರಾಘವೇಂದ್ರ ಸ್ವಾಮಿ ಅವ್ರ ಪವಾಡ. ಇವಾಗ ಇವರು ನಿಮ್ಮ ಅಳಿಯನ್ ಮನೆಗೆ ಹೋಗಿದ್ವಿ, ಅಲ್ಲೇ ಅವ್ರು ಹೇಳಿದ್ರು ನಮ್ಮ ಮಾವನವರಿಗೆ ಇಷ್ಟೆಲ್ಲ ಅದ್ಭುತವಾಗಿ ಪವಾಡ ಆಗಿದೆ, ಮತ್ತೆ ನನ್ನ ಮನೆ ಕಟ್ಟಡ ವಿಚಾರದಲ್ಲೂ ಪವಾಡ ಆಗಿದೆ ಅಂತ ಹೇಳಿದ್ರು. ಇನ್ನ ಅತಿ ಶೀಘ್ರದಲ್ಲೇ ನಿನಗೆ ಕೃಷ್ಣ ಮೊಮ್ಮಗ ಹುಟ್ಟಿ ಬರ್ತಾನೆ. ಕೃಷ್ಣ ಬರ್ತಾನೆ ಅತಿ ಶೀಘ್ರದಲ್ಲೇ. ನೀವು ನನಗೆ ಸಿಹಿ ಸುದ್ದಿಯನ್ನು ನಮ್ಮ ಜೈರಾಮ್ ಇವರೆಲ್ಲ ಹೇಳ್ತಾರೆ, ಆಶಾ ಜೈರಾಮ್ ಅಂತ ಹೇಳಿ. ಅದಕ್ಕೆ ಅವರು ಕೃಷ್ಣ ಆಗಿ ಹುಟ್ಟಿ ಬರ್ತಾರೆ. ಇವ್ರಿಗೆ ನಾನು ಏನ್ ಹೇಳಿದ್ದೆ, ಇವತ್ತು ಈ ಕಾಲು ಏನು ತೆಗಿಲಿಲ್ಲ ಅಂದ್ರೆ ಇದೇ ರಾಯರ ಪವಾಡ. ಆಯ್ತಾ? ಈ ಸೌತೆಕಾಯಿ, ಈ ನಿಂಬೆನಿಂದ ಒಂದಿಷ್ಟು ಜನ ನಂಬಲ್ಲ, ಹೌದಲ್ವಾ? ಇವತ್ತು 2 ದಿನಕ್ಕೆ ಕಾಲು ತೆಗಿಬೇಕು ಅಂತ ಹೇಳಿದ್ರು. 2 ದಿನಕ್ಕೆ ಹೇಳಿದ್ರ 2 ದಿನದಲ್ಲಿ ಕಾಲು ತೆಗಿಬೇಕು ಅಂತ ಹೇಳಿದ್ರು. ಡೇಟ್ ಕೊಟ್ಟು ಕಳಿಸಿದ್ರು, ಕಾಲು ತೆಗಿಬೇಕು ಅಂತ ಹೇಳಿದ್ರು. ಇವತ್ತು ಇದೇ ಕಾಲಿಂದ ನಡ್ಕೊಂಡ್ ಬರ್ತಾ ಇದ್ರಿ. ಇದೇ ರಾಯರ ಪವಾಡ. ವಾಕಿಂಗ್ ಮಾಡ್ತಾ ಇದ್ದೀರಾ? ಊಟ ಮಾಡ್ತಾರೆ. ಒಳ್ಳೇದಾಗ್ಲಿ. ಆಯ್ತು.
ನಾನು ಅದಕ್ಕೆ ಹೇಳ್ತಾ ಇರೋದು, ನಂದೇನು ಪವಾಡ ಇಲ್ಲ, ರಾಯರ ಪವಾಡ. ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕು, ನಮ್ಮ ಜೀವನ ರಾಯಲ್ ಆಗಿರುತ್ತೆ. ಆಯ್ತಾ? ಖಂಡಿತ ಒಳ್ಳೇದಾಗ್ಲಿ ತಾಯಿ. ನಮಗೂ ಸಹ ನಮಗೂ ಮೈಗೆ ಯಾವಾಗೂ ಇದಾಗಿ ಚಿಂತಿಸಬೇಡಿ. ಇವಾಗೆಲ್ಲ ಇನ್ನೊಂದು ವ್ರತ ಹೇಳ್ತೀನಿ, ಭಕ್ತಿಯಿಂದ ಪೂಜೆ ಮಾಡ್ರಿ. 9 ತಿಂಗಳು ನಾನು ಹೋಗಿ ಬರೋದ್ರೊಳಗೆ ನಿಮ್ಮ ಕುಟುಂಬದವ್ರಿಗಾಗ್ಲಿ, ನೀವು ನಿಮ್ಮ ಕುಟುಂಬದವ್ರಿಗೆ ಪೂಜೆ ಮಾಡ್ತೀರಾ. ನಾನು ಲೋಕ ಕಲ್ಯಾಣಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದೀನಿ. ಜಮೀನು ಸ್ವಲ್ಪ ಆಗ್ಬೇಕು ಸಹ, ಅದರಿಂದ ನಮ್ಗೆ ಕಷ್ಟ. ಇವಾಗ ಆಗುತ್ತೆ, ಅದು ಆಗುತ್ತೆ 9 ತಿಂಗಳಲ್ಲಿ. ಆಯ್ತು ಕಾ, ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ. ರಾಯರ್ನ ನಂಬಿ ನಾವೆಲ್ಲರೂ ರಾಯಲ್ ಆಗಿರೋಣ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಾನ್ ರಾಯರ್ ಅಲ್ಲ, ಆಯ್ತಾ? ನನ್ನನ್ನು ಹುಡುಕೊಂಡು ಇಷ್ಟು ನಾನು ಅದನ್ನ ಒಪ್ಕೊಂತೀನಿ. ಆದ್ರೆ ಒಂದು ಮಾತು, ಯಾಕೆಂದ್ರೆ ನೀವು ಮಂತ್ರಾಲಯಕ್ಕೆ ಹೋಗಿ ಬರ್ಬೇಕು. ನಿಮ್ಗೇನ್ರ ಪವಾಡ ಆಯ್ತಾ, ಅನುಗ್ರಹ ಆಯ್ತಾ, ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಇಲ್ಲಿ ನಂಜನಗೂಡು ಮಠದಲ್ಲಿ ರಾಯರ ಮಠ ಇದೆಯಲ್ವಾ, ಅಲ್ಲಿಗೆ ಹೋಗಿ ಬನ್ನಿ. ಅವರು ರಾಯರು, ಆಯ್ತಾ? ನಾನು ಅಲ್ಲಿ ನೋಡಿ, ಅಲ್ಲಿ ರಾಯರು ಇದ್ದಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೌದು, ಅಲ್ಲಿ ರಾಯರಿದ್ದಾರೆ, ಅಲ್ಲಿ ನೋಡ್ರಿ ಅಲ್ಲಿದ್ದಾರೆ ಅಂತಂದು ಈ ತರ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನ ಬಿಟ್ರೆ ಬೇರೆ ಏನು ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ಎಷ್ಟು ಜನಕ್ಕೆ ಪವಾಡ ಆಯ್ತು, ಒಂದು 11,000 ಜನಕ್ಕೆ ಪವಾಡ ಆಯ್ತು ಅಂದ್ರೆ ನನಗೆ ನಂಬೋದಕ್ಕೆ ಅಸಾಧ್ಯ ಇದೆ. ನನಗೆ ನಂಬೋದಕ್ಕೆ ಒಂಥರ ರೋಮಾಂಚನ ಆಗುತ್ತೆ. ಭಕ್ತಿಯಿಂದ ಪೂಜೆ ಮಾಡ್ರಿ. ಆದ್ರೆ 50% ರಾಯರಿದ್ದಾರೆ, 50% ಇಲ್ಲ ಅಂತಂದ್ರೆ ಭಕ್ತಿಯಿಂದ ಈ ತರಲ್ಲಿ ಪೂಜೆ ಮಾಡಬೇಡಿ. ಫುಲ್ಲು ನೀವು ನೋಡಪ್ಪ ತಂದೆ, ನಿಮ್ಮ ಮೇಲೆ ಸಂಪೂರ್ಣವಾಗಿ ನಾನು ನಂಬಿಕೆ ಇಟ್ಟಿದ್ದೀನಿ. ನೀವು ನನಗೆ ಅನುಗ್ರಹ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನನಗೆ ಈ 2 ಕೈ ಕೊಟ್ಟಿದ್ರೆ, ಎದಕ್ಕೆ ಕೊಟ್ಟಿದ್ದೀರಾ? ಭಕ್ತಿಯಿಂದ ಪೂಜೆ ಮಾಡೋಕ್ಕೆ ತುಳಸಿ ಹಾರ ಹಾಕಿ, ಹೂವಿನ ಹಾರ ಹಾಕಿ, ಗಂಧ ಹಚ್ಚಕ್ಕೆ 2 ಕೈ ಕೊಟ್ಟಿದ್ದೀರಾ. ನಾನು ಭಕ್ತಿಯಿಂದ ಪೂಜೆ ಮಾಡ್ತೀನಿ ನಿಮ್ಮನ್ನು. ನಾನು ಯಾಕಂದ್ರೆ ನಮ್ಮ ತಂದೆ ನೀವು, ರಾಯರೇ ನೀವೇ ನನಗೆ ಗತಿಯಪ್ಪ ಅಂತ ಹೇಳ್ಕೊಂಡು ಪೂಜೆ ಮಾಡಿ, ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ಕೊಂಡು ದಯವಿಟ್ಟು ಮಾಡಬೇಡಿ. ನಮ್ಗೆ ಅನುಗ್ರಹ ಮಾಡ್ತಾರೆ ಅಂತ ಮಾಡಿ 9 ವಾರದಲ್ಲಿ ಹಿಂಗೆ ಆಗಲಿಲ್ಲ ಅಂದ್ರೆ ಕೇಳಿ. ಅರ್ಥ ಆಯ್ತಾ? ದುಡ್ಡು ಇಲ್ಲದವ್ರಿಗೆ ದುಡ್ಡು ಬಂತು, ಮನೆ ಇಲ್ಲದವ್ರಿಗೆ ಮನೆ ಆಯ್ತು. 20 ವರ್ಷದಿಂದ ಕೇಸ್ ನಡೆಸ್ಕೊಂಡಂತವ್ರಿಗೆಲ್ಲರಿಗೂ ಕೋರ್ಟ್ ಮುಕ್ತಿ ಆಯ್ತು. ಇವಾಗ ಆಗುತ್ತೆ, ಆಯ್ತಾ? ಅದಾದ್ಮೇಲೆ ಇವತ್ತು ಹೌದು ಮದುವೆ ಆಗ್ಬೇಕು, ಅದೆಲ್ಲ ಎಲ್ಲರಿಗೂ ಈ ತರ ಪವಾಡ ಮಾಡ್ತಾರೆ. ಮಕ್ಕಳಾಗ್ಲಾದ್ರು ಎಲ್ಲರಿಗೂ, ಪ್ರತಿಯೊಬ್ಬೊಬ್ಬರಿಗೂ ಪವಾಡ ಮಾಡ್ತಾ ಇದ್ದಾರೆ. ಎಲ್ಲಿರೋದು ಅವರು? ಅಲ್ಲಿರೋದಾ? ಸರಿ, ಒಂದು ತೀರ್ಥ ಅವ್ನು ಕೊಡ್ತೀನಿ, ಅದನ್ನ ಕುಡಿಸಿ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ. ಆಯ್ತಾ? ನಾನು ಭೇಟಿ ಮಾಡ್ತೀನಿ, ಯಾಕಂದ್ರೆ ನನಗೆ ಟೈಮ್ ಇಲ್ಲ, ಅದಕ್ಕೋಸ್ಕರ. ಸರಿ.